ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9000811181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ರಾಯರ ಆರಾಧನೆ ಇನ್ನೇನು ಬಹಳಷ್ಟು ಹತ್ತಿರದಲ್ಲಿ ಬರ್ತಾ ಇರುವಂತಹದ್ದು. ರಾಯರ ಆರಾಧನೆಗೆ ಯಾವ ರೀತಿ ನಾವು ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು ಅಂತಲೂ ಕೂಡ ನಾನು ಈ ಹಿಂದಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರಂತೆ ಸ್ವಲ್ಪ ರಾಯರ ಆರಾಧನೆಗೆ ಮತ್ತು ವರಮಹಾಲಕ್ಷ್ಮಿಗೆ ಮೊದಲು ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳಿ. ರಾಯರ ಆರಾಧನೆಯನ್ನು ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೀವು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದೀರಾ? ನೋಡಿ, ಇತ್ತೀಚಿಗಂತೂ ಸೋಷಿಯಲ್ ಮೀಡಿಯಾನಲ್ಲಿ ರಾಯರ ಪೂಜೆ ಅಂತಂದರೆ ತುಂಬ ಹೂಗಳನ್ನು ಹಾಕಿ ಅಲಂಕಾರ ಗುರುವಾರದ ಹೊತ್ತು ಮಾಡುವಂತಹದ್ದನ್ನೇ ತುಂಬ ಜನ ರಾಯರ ಪೂಜೆ ಅನ್ನೋ ರೀತಿಯಲ್ಲಿ ತೋರಿಸ್ಕೊಟ್ಟು ಏನಾಗಿದೆ ಅಂತಂದರೆ ರಾಯರ ಪೂಜೆ ಅಂತಂದರೆ ಅಲಂಕಾರ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಇನ್ನು ಹೋದ ವರ್ಷದ ರಾಯರ ಆರಾಧನೆಯನ್ನಂತೂ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಚಿತ್ರವಾಗಿ ಮಾಡಿದ್ರು. ಒಂದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ರಾಯರು ನಮ್ಮ ಅಲಂಕಾರಕ್ಕಾಗಲಿ ಅಥವಾ ನಮ್ಮ ಆಡಂಬರಕ್ಕಾಗಲಿ ಅಥವಾ ನಮ್ಮ ತೋರ್ಪಡಿಕೆಗಾಗಲಿ ಖಂಡಿತ ಒಲಿಯೋದಿಲ್ಲ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಹೋದ ಬಾರಿ ರಾಯರ ಆರಾಧನೆಗೇ ಒಂದಷ್ಟು ಸೋಕಾಡ್ ರಾಯರ ಭಕ್ತರುಗಳು ಏನಿದ್ದಾರೆ ಅಂಥವರು ಈ ಫ್ಲವರ್ ಡೆಕೋರೇಷನ್ಸ್ನೆಲ್ಲ ಮಾಡಿಸಿ ರಾಯರ ಆರಾಧನೆಯನ್ನು ಮಾಡಿದ್ದು ಉಂಟು. ಯಾಕೆ ಇಷ್ಟೆಲ್ಲ ತೋರ್ಪಡಿಕೆ ರಾಯರ ಆರಾಧನೆಯ ವಿಚಾರದಲ್ಲಿ? ರಾಯರು ಎಲ್ಲವನ್ನ ಪರಿತ್ಯಜಿಸಿದಂತಹ ಸನ್ಯಾಸಿಗಳು. ಅವರು ಯಾವ ಅಲಂಕಾರಕ್ಕೂ ಕೂಡ ಒಲಿಯುವಂತಹದ್ದು ಅಲ್ಲ. ನಾವು ಭಕ್ತಿಯಿಂದ ಒಂದು ಎಲೆ ತುಳಸಿಯನ್ನು ಇಟ್ಟು ಆರಾಧನೆ ದಿವಸ ಕೂಡ ಒಂದೇ ಹೂವನ್ನು ಇಟ್ಟು ನಾವು ಪೂಜೆಯನ್ನು ಮಾಡಿದ್ರೂ ಕೂಡ ರಾಯರು ಒಲಿತಾರೆ. ಅಲ್ಲಿ ಒಂದು ನಿಷ್ಠೆ, ಭಕ್ತಿ ಅನ್ನುವಂತಹದ್ದು ಇರಬೇಕು. ಅದನ್ನು ಬಿಟ್ಟು ಆಡಂಬರವಾಗಿ ಅತಿ ಹೆಚ್ಚಿನ ಹೂಗಳನ್ನು ಅದು ಕಲರ್ಫುಲ್ಲಾಗಿ ಹಾಕಿ ಡೆಕೋರೇಷನ್ ಮಾಡಿ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡಿದ್ರೇ ರಾಯರ ಪೂಜೆ ಅನ್ನೋಂತಹದ್ದು ಅಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಏನು ಡೆಕೋರೇಷನ್ಸ್ನ ಮಾಡ್ತಾರಲ್ಲ, ಆ ರೀತಿ ಎಲ್ಲ ರಾಯರ ಆರಾಧನೆಗೆ ತುಂಬ ಡೆಕೋರೇಷನನ್ನು ಮಾಡಿ ಅಲಂಕಾರ ಮಾಡಿ ರಾಯರ ಪೂಜೆ ಮಾಡಿದ್ರೆ ಒಂದಷ್ಟು ನಮಗೆ ಅದು ಏನು ತೊಂದರೆಗಳು ಮುಂದೆ ಕಾಡಲಿಕ್ಕೆ ಶುರುವಾಗುತ್ತೆ ಹೊರತು ಖಂಡಿತ ಅದರಿಂದ ಶುಭ ಫಲ ಇಲ್ಲ. ಈಗ ಮಂತ್ರಾಲಯದಲ್ಲಿ ಅಷ್ಟೆಲ್ಲ ಇವಾಗ ಇಂಪ್ರೂವ್ಮೆಂಟ್ ಆಗಿದೆ, ಆದರೂ ಕೂಡ ನೀವು ಅತಿ ಹೆಚ್ಚಿನ ಒಂದು ಆಡಂಬರ ತೋರ್ಪಡಿಕೆ ಮಾಡುವಂತಹದ್ದನ್ನು ನಾವು ಮಂತ್ರಾಲಯದಲ್ಲಿನೇ ನೋಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಶಾಸ್ತ್ರೋಕ್ತವಾದಂತಹ ವಿಧಿವಿಧಾನದ ಪೂಜೆಯನ್ನು ಅಲ್ಲಿ ನೆರವೇರಿಸ್ತಾರೆ. ತುಂಬ ವಿಶೇಷವಿದ್ದಾಗ ಏನಾದರೂ ಹೆಚ್ಚಾಗಿ ರಾಯರ ಬೃಂದಾವನಕ್ಕೆ ಹೂಗಳನ್ನು ಹಾಕ್ತಾರೆ ಹೊರತು ಈ ಬೃಂದಾವನದ ಹಿಂದೆ ಎಲ್ಲ ಫ್ಲವರ್ ಡೆಕೋರೇಷನ್ ಮಾಡುವಂತಹದ್ದು, ವಿಚಿತ್ರವಾಗಿ ಹೂವಿನ ಅಲಂಕಾರವನ್ನು ಏನು ಈ ಡೆಕೋರೇಷನ್ಸ್ಗಳನ್ನು ಮಾಡುವಂತಹದ್ದನ್ನು ನಾವು ಮಂತ್ರಾಲಯದಲ್ಲೇ ನೋಡಲಿಕ್ಕೆ ಸಾಧ್ಯ ಇಲ್ಲ. ಏನು ನಾವು ಇಲ್ಲಿ ತಿಳಿಬೇಕಾಗಿರೋದು ಅಂತಂದರೆ, ರಾಯರ ಆರಾಧನೆಗೆ ಒಂದು ರಾಯರ ಆರಾಧನೆಗೂ ಕೂಡ ಒಂದು ಶಾಸ್ತ್ರೋಕ್ತವಾದಂತಹ ವಿಧಿವಿಧಾನದ ಪೂಜಾ ವಿಧಾನ ಇದೆ. ಅದನ್ನು ನಾವು ಅಳವಡಿಕೆ ಮಾಡಿಕೊಂಡು ಭಕ್ತಿಯಿಂದ ರಾಯರ ಪೂಜೆ ಮಾಡಬೇಕೇ ಹೊರತು ಈ ತೋರಾಟಿಕೆ ಬೇಡ. ಇದರ ಜೊತೆಗೆ ಇನ್ನೊಂದು ನಾವೇನು ತಪ್ಪು ಮಾಡಬಾರ್ದಪ್ಪ ರಾಯರ ಆರಾಧನೆಗೆ ಅಂತಂದರೆ, ರಾಯರ ಆರಾಧನೆಯ ದಿವಸ ನಾವು ಒಂದಷ್ಟು ಜನರಿಗೆ ಏನಾದರೂ ಅನ್ನದಾನ ಮಾಡಬಹುದು ಅಥವಾ ರಾಯರ ಹೆಸರಿನಲ್ಲಿ ಏನಾದರೂ ದಾನಗಳನ್ನ ಕೊಡಬಹುದು, ಮಠದ ಹತ್ರ ಏನಾದರೂ ಪ್ರಸಾದ ಹಂಚಬಹುದು, ರಾಯರ ಮಠಕ್ಕೂ ಕೂಡ ನಾವು ದಾನವನ್ನು ಮಾಡಬಹುದು. ಇದೆಲ್ಲವನ್ನು ಕೂಡ ನಾನು ಮುಂದಿನ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ರಾಯರ ಆರಾಧನೆಗೆ ಒಂದು 9 ದಿವಸ ಮೊದಲಿಂದಾನೇ ನಾವು ಮಾಡುವಂತಹ ವ್ರತಗಳು, ಸೇವೆಗಳು, ನೀವು ಮಠಕ್ಕೆ ಏನು ದಾನ ಕೊಡಬೇಕು, ಹೇಗೆ ಪೂಜೆ ಮಾಡಬೇಕು, ನಿಮ್ಮ
ಈ ಏನು ರಾಯರಿಗೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ಚಾನಲ್ಸ್ ಯಾವುದಿದೆಯಲ್ಲ, ನಿಮ್ಗೆ ಯಾವುದೇ ಚಾನಲಲ್ಲೂ ಅಷ್ಟು ವಿವರವಾಗಿ ಮೊದಲಿಂದಾನೇ ರಾಯರ ಆರಾಧನೆಗೆ ಸಂಬಂಧಪಟ್ಟಂಗೆ ನಿಮ್ಗೆ ಯಾರಿಗೂ ಕೂಡ ಹೇಳ್ಕೊಡಲ್ಲ. ಅಷ್ಟು ವಿವರವಾಗಿ ನಿಮಗೆ ಎಲ್ಲ ಸೇವೆ ಬಗ್ಗೆ ತಿಳಿಸ್ಕೊಡ್ತೀನಿ. ಆದರೆ ಮಾಡಿ ಎಲ್ಲ ನಾವು ಏನು ಈ ಸೇವೆಗಳನ್ನ ಮಾಡ್ತೀವಿ, ರಾಯರ ಹೆಸರಿನಲ್ಲಿ ದಾನ ಕೊಡ್ತೀವಿ, ಇದೆಲ್ಲದನ್ನು ನಾವು ಫೋಟೋಸ್ ತಕ್ಕೊಂಡು ನಾನು ಈ ದಾನ ಕೊಟ್ಟೆ, ಈ ಸೇವೆ ಮಾಡಿದೆ, ರಾಯರ ಹೆಸರಿನಲ್ಲಿ ಅನ್ನದಾನ ಮಾಡಿದೆ, ಪ್ರತಿಯೊಂದನ್ನು ಕೂಡ ನಾವು ವಾಟ್ಸಪ್ ಸ್ಟೇಟಸ್ಗಳಿಗೆ, ಸೋಷಿಯಲ್ ಮೀಡಿಯಾಗಳಿಗೆ ತೋರಿಸ್ಕೊಡ್ಲೇಬೇಕು ಅಂತ ಏನಿಲ್ಲ. ನೀವು ಆ ರೀತಿ ಏನಾದರೂ ಸೇವೆ ದಾನ ಮಾಡಿದ್ದನ್ನು ಯಾವತ್ತೇ ಆಗಲಿ ನೀವು ತೋರಿಸ್ಕೊತ ಕೂತ್ರಿ ಅಂತಂದರೆ ಖಂಡಿತ ಅದರ ಫಲಗಳನ್ನು ರಾಯರು ನಿಮಗೆ ದಕ್ಸೋದಿಲ್ಲ. ಈ ಸೇವೆ ದಾನ ಏನಿದ್ರೂ ನಿಮಗೆ ತಿಳಿದಿರಬೇಕು, ಜೊತೆಯಲ್ಲಿ ರಾಯರಿಗೆ ತಿಳಿದಿರಬೇಕು. ಇಸ್ಕೊಂಡಂತಹವ್ರಿಗೆ, ದಾನ ಇಸ್ಕೊಂಡಂತಹವ್ರಿಗೆ ತಿಳಿದಿದ್ರೆ ಸಾಕು. ಪ್ರಪಂಚಕ್ಕೆಲ್ಲನೂ ಕೂಡ ನೀವು ವಾಟ್ಸಪ್ ಮೂಲಕ, ಸೋಷಿಯಲ್ ಮೀಡಿಯಾಗಳ ಮೂಲಕ ತೋರಿಸ್ಬೇಕು ಅನ್ನೋವಂತಹದ್ದು ಖಂಡಿತ ಏನಿಲ್ಲ. ನೀವು ಈ ರೀತಿ ಮಾಡಿದ್ರೂ ಕೂಡ ಯಾವುದೇ ಫಲ ಇಲ್ಲ. ಮೊದಲು ನೋಡಿ, ಯಾರು ಇವಾಗ ಸ್ವಲ್ಪ ಏನು ನಮಗೆ ತುಂಬ ಹೂಗಳನ್ನು ಹಾಕಿ ಅಲಂಕಾರ ಮಾಡೋಕ್ಕಾಗಲ್ಲ ಅನ್ನೋ ಅಂಥವರು ಮನಸ್ಸಿನಿಂದ, ನಿಮ್ಮ ಮನಸ್ಸಿನಿಂದ ಒಂದು ಏನು ತೆಗೆದು ಹಾಕಬೇಕಪ್ಪ ಯೋಚನೆನ ಅಂತಂದರೆ, ರಾಯರ ಪೂಜೆ ಅಂದರೆ ಅಲಂಕಾರ ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಹೊರಗಡೆ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಇವತ್ತು ಏನು ಅವ್ರು ಶಕ್ತಿ ಕೊಟ್ಟಿದ್ದಾರೆ ಅದರಂತೆ ನೀವು ಮಾಡಿ. ನಿಮಗೆ ಹೋಗ್ತಾ ಹೋಗ್ತಾ ಎಲ್ಲದಕ್ಕೂ ಕೂಡ ರಾಯರು ದಾರಿ ಮಾಡಿಕೊಡ್ತಾರೆ. ಫೈನಾನ್ಷಿಯಲಿನೂ ಕೂಡ ಮುಂದೆ ಒಂದು ದಿವಸ ಒಳ್ಳೆ ಸ್ಥಿತಿಗೆ ಹೋದಾಗ ನೀವು ಕೂಡ ಮನಸ್ತೃಪ್ತಿಯಾಗಿ ಹೂ ಹಾಕೋರಂತೆ. ಅದಕ್ಕಾಗಿ ನೊಂದ್ಕೊಳ್ಳೋದು ಬೇಡ. ಅವ್ರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ನಮ್ಗೆ ಆ ಶಕ್ತಿ ಇಲ್ವಲ್ಲ, ರಾಯರು ನಮ್ಗೆ ಒಲಿತಾರೋ ಇಲ್ವೋ ಅನ್ನುವಂತಹ ಅನುಮಾನನೂ ಕೂಡ ಮನಸ್ಸಿನಲ್ಲಿ ಇಟ್ಕೋಬೇಡಿ. ಹಾಗೆಲ್ಲ ಅಲಂಕಾರ ಮಾಡಿದಂಥವ್ರಿಗೆ ರಾಯರು ಒಲಿಯೋ ಹಾಗಿದ್ರೆ ಅದರ ಕಥೆನೇ ಇವತ್ತು ಬೇರೆ ಇರ್ತಾಯಿತ್ತು. ಆ ಒಂದು ಮೂಢನಂಬಿಕೆಗಳಿಂದ ಹೊರಗಡೆ ಬಿಡೆ. ಇದಿಷ್ಟನ್ನು ನನಗೆ ರಾಯರ ವಿಚಾರದಲ್ಲಿ, ಆರಾಧನೆಯ ವಿಚಾರದಲ್ಲಿ ಹೇಳಬೇಕು ಅಂತ ಅನ್ನಿಸ್ತು. ಸೊ ವಿಡಿಯೋ ಹಾಕಿದ್ದೀನಿ. ಮುಂದೆ ಇನ್ನೊಂದಷ್ಟು ವಿಡಿಯೋಗಳ ಮೂಲಕ ನಿಮ್ಮೊಟ್ಟಿಗೆ ಬರ್ತೀನಿ. ನಮಸ್ಕಾರ.